ಹೆಸರಿಗೆ ಮಾತ್ರ ಹಿಂದೂ, ಮಾಡೋದಿಲ್ಲ ಹಿಂದೂ ವಿರೋಧಿ ಚಟುವಟಿಕೆ. ಈ ಸಂಘಟನೆಗೆ ಹರಿದು ಬರುತ್ತೆ ಜಾರ್ಜ್ ಸೋರಸ್ ಫೌಂಡೇಶನ್ ಇಂದ ಹಣದ ಹೊಳೆ. ಹಿಂದೂಗಳ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ನಡೆಸ್ತಾ ಇರುವಂತಹ ಸಂಸ್ಥೆ. ಹಿಂದೂಸ್ ಫಾರ್ ಹ್ಯೂಮನ್ ರೈಟ್ಸ್ ಮುಖವಾಡ ಕಳಚಿಟ್ಟ ಬಿಜೆಪಿ ಎಂಪಿ ಹೌಡಿ ಮೋದಿ ರ್ಯಾಲಿಯನ್ನು ಕೂಡ ವಿರೋಧಿಸಿತ್ತು ಈ ಸಂಘಟನೆ. ಜಾಗತಿಕ ಮಟ್ಟದಲ್ಲಿ ಹಿಂದುತ್ವದ ವಿರುದ್ಧ ಷಡ್ಯಂತ್ರ ಹೂಡುತ್ತಿರುವ ಆರ್ಗನೈಸೇಷನ್. ನಮಸ್ಕಾರ ವೀಕ್ಷಕರೇ. ಕೆಲ ದಿನಗಳ ಹಿಂದೆ ಉತ್ತರ ಪ್ರದೇಶದ ಕಾವಡ್ ಯಾತ್ರೆಯಲ್ಲಿ ಭಕ್ತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಯೋಗಿ ಆದಿತ್ಯನಾಥ್ ಅವರು ಒಂದು ಆದೇಶವನ್ನ ಹೊರಡಿಸಿದ್ರು. ಈ ವಿಚಾರವಾಗಿ ಗಲಾಟೆ ಆಯ್ತು. ಆ ಒಂದು ಪ್ರಕರಣ ಕೋರ್ಟ್ ಮೆಟ್ಟಿಲ್ ಕೂಡ ಇತ್ತು. ಏನಪ್ಪ ವಿಚಾರ ಅಂತ ಅಂದ್ರೆ, ಕಾವಡ್ ಯಾತ್ರೆಯಲ್ಲಿ ಆ ಒಂದು ಅಂಗಡಿ ಮಾಲೀಕರೇನಿದಾರಲ್ಲ ಅವರೆಲ್ಲರೂ ಕೂಡ ತಮ್ಮ ತಮ್ಮ ನಿಜವಾದ ಹೆಸರಿನ ಬೋರ್ಡ್ ಅನ್ನ ಹಾಕೋಬೇಕು ಅಂತ ಹೇಳಿ ಯೋಗಿ ಆದಿತ್ಯನಾಥ್ ಆದೇಶವನ್ನ ಹೊರಡಿಸಿದ್ರು. ಹೀಗೆ ಅವರು ಮಾಡೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿರುವಂತಹ ಬಹುತೇಕ ಮುಸ್ಲಿಂ ವ್ಯಾಪಾರಿಗಳು ಹಿಂದೂಗಳ ಹೆಸರನ್ನ ಇಟ್ಕೊಂಡು ಆ ಬೋರ್ಡ್ ಅನ್ನ ಇಟ್ಕೊಂಡು ವ್ಯಾಪಾರವನ್ನ ಮಾಡ್ತಿದ್ರು. ಈ ಮೂಲಕ ಹಿಂದೂ ಭಕ್ತರ ನಂಬಿಕೆಗೆ ಘಾಸಿ ಉಂಟು ಮಾಡ್ತಾ ಇದ್ರು. ಅವರ ಶ್ರದ್ಧೆಗೆ ಅಗೌರವವನ್ನು ತೋರುವಂತಹ ನಡವಳಿಕೆ ಅಲ್ಲಿತ್ತು ಮುಸ್ಲಿಂ ವ್ಯಾಪಾರಿಗಳಲ್ಲಿ ಅನ್ನೋ ಮಾತುಗಳಿತ್ತು. ಹೀಗಾಗಿ ಯೋಗಿ ಆದಿತ್ಯನಾಥ್ ಕಟ್ಟುನಿಟ್ಟಾಗಿ ಯಾರ್ಯಾರ ಹೆಸರಿದೆ ಅವರ ಒರಿಜಿನಲ್ ಐಡೆಂಟಿಫಿಕೇಶನ್, ನಿಜವಾದ ನೇಮ್ ಬೋರ್ಡ್ ಅನ್ನೇ ಹಾಕೋಬೇಕು ಅಂತ ಹೇಳಿ ಆರ್ಡರ್ ಪಾಸ್ ಮಾಡಿದ್ರು. ಮಾರಾಟ ಮಾಡೋದು ನಿಜವಾಗ್ಲೂ ತಪ್ಪಲ್ಲ, ಅಲ್ಲಿ ಮುಸ್ಲಿಂ ವ್ಯಾಪಾರಿಗಳು ಇರಬಾರ್ದು ಅನ್ನೋದು ವಿಚಾರವೇ ಅಲ್ಲ. ಆದ್ರೆ ಈ ರೀತಿ ಮಾರಾಟ ಮಾಡುವಾಗ ಹಿಂದೂ ಭಕ್ತರ ನಂಬಿಕೆಗೆ ಅಗೌರವ ತೋರೋದಿದೆಯಲ್ಲ, ಅದು ಒಂದ್ ರೀತಿಯಲ್ಲಿ ಇರುಸು ಮುರುಸು ಉಂಟು ಮಾಡುತ್ತೆ. ಇದು ಗಂಭೀರ ವಿಚಾರ ಏನಲ್ಲ, ಆದ್ರೆ ಗಂಭೀರ ಆದ್ರೂ ಆಗಬಹುದು. ಮುಸ್ಲಿಂ ವ್ಯಾಪಾರಿಗಳು ಬೇರೆ ರೀತಿಯಲ್ಲಿ ಹಿಂದೂಗಳ ನಂಬಿಕೆಗೆ ಅಗೌರವ ತೋರುವಂತದ್ದ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ವರ್ತಿಸಬಹುದು. ನಾನು ಆಗ್ಲೇ ಹೇಳಿದಾಗ ಇದು ಕೋರ್ಟ್ಗೂ ಹೋಯ್ತು, ಕೋರ್ಟ್ ಆಮೇಲೆ ತೀರ್ಪನ್ನು ಕೂಡ ಕೊಡ್ತು. ಇದು ದೇಶದ ಮಟ್ಟದಲ್ಲಿ ನಡೆದಿರುವಂತಹ ಒಂದು ಪ್ರಕರಣ. ಈ ರೀತಿ ಹಿಂದೂ ವಿರೋಧಿ ಪ್ರಕರಣಗಳಿದೆಯಲ್ಲ, ಅದು ಕೇವಲ ನಮ್ಮ ದೇಶದ ಮಟ್ಟದಲ್ಲಿ ಮಾತ್ರ ಅಲ್ಲ, ಜಾಗತಿಕ ಮಟ್ಟದಲ್ಲೂ ಕೂಡ ಸದ್ದಿಲ್ಲದೆ ನಡೀತಾ ಇದೆ. ಇದು ಒಂದ್ ರೀತಿಯಲ್ಲಿ ಜಾಗತಿಕ ಮಟ್ಟದ ಪಿಡುಗಾಗಿದೆ, ವರ್ಲ್ಡ್ ವೈಡ್ ಫಿನಾಮಿನಾ ಆಗಿದೆ. ಅಂದ್ರೆ ಹಿಂದೂಗಳ ಹೆಸರನ್ನೇ ಇಟ್ಕೊಂಡು ಹಿಂದೂಗಳ ವಿರುದ್ಧವೇ ಕೆಲಸ ಮಾಡುವಂತಹ ಆರ್ಗನೈಸೇಷನ್ಗಳು ಗ್ಲೋಬಲ್ ಲೆವೆಲ್ ನಲ್ಲಿ ಕೆಲಸ ಮಾಡ್ತಿವೆ. इधर बग्गेने बीजेपी एमपी बीजेपी वक्तारा संबित पात्र ಅವರು ಹೇಳಿರೋದು. और इसको फाउंड कौन किया? ये तो को फाउंडर है, मगर किस मदर ऑर्गेनाइजेशन ने ये हिंदूज फॉर ह्यूमन राइट्स बनाया है, ये आप सुनिए. मदर ऑर्गेनाइजेशन इसकी जो हिंदूज फॉर ह्यूमन राइट्स है, इसकी मदर ऑर्गेनाइजेशन है ये जो इंडियन अमेरिकन मुस्लिम काउंसिल. इंडियन अमेरिकन मुस्लिम काउंसिल इन्होंने इसे बनाया है. और ऑर्गेनाइजेशन फॉर माइनॉरिटीज ऑफ इंडिया OFMI और IAMC इन्होंने इसे बनाया है. हिंदूज फॉर ह्यूमन राइट्स, आप देखिए कैसे कामोफ्लाज किया हुआ है, ये चलाते हैं. और सुनीता विश्वनाथ वो महिला है जिन्होंने मोदी जी के खिलाफ पेटिशन साइन किया था. ಆ ಒಂದು ಸಂಘಟನೆಯ ಮುಖವಾಡವನ್ನ ಕಳಚಿಟ್ಟಿದ್ದಾರೆ ಸಂಬಿತ್ ಪಾತ್ರ. ಆರ್ಗನೈಸೇಷನ್ ಹೆಸರು ಹಿಂದೂಸ್ ಫಾರ್ ಹ್ಯೂಮನ್ ರೈಟ್ಸ್. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಆರ್ಗನೈಸೇಷನ್ ಹೆಸರು ಹಿಂದೂಸ್ ಫಾರ್ ಹ್ಯೂಮನ್ ರೈಟ್ಸ್. ಹೆಸರು ಮಾತ್ರ ಹಿಂದೂಸ್ ಫಾರ್ ಹ್ಯೂಮನ್ ರೈಟ್ಸ್ ಅಂತ. ಆದರೆ ಈ ಸಂಘಟನೆ ಹುಟ್ಟಿದಾಗಿನಿಂದಲೂ ಕೂಡ ಇಲ್ಲಿವರೆಗೂ ಮಾಡ್ಕೊಂಡು ಬಂದಂತಹ ಕೆಲಸ ಅಂತ ಅಂದ್ರೆ ಅದು ಪ್ಯೂರ್ಲಿ ಹಿಂದೂ ವಿರೋಧಿ ಹಾಗೂ ಭಾರತ ವಿರೋಧಿ ಚಟುವಟಿಕೆಗಳಲ್ಲಿಯೇ ಇದು ಪಾಲ್ಗೊಂಡಿದೆ. ಅದೇ ರೀತಿ ಭಾರತದ ವಿರುದ್ಧ ಷಡ್ಯಂತ್ರವನ್ನ ಹೂಡ್ತಾ ಬಂದಿದೆ. ನಮ್ಮ ಭಾರತ ದೇಶದಲ್ಲಿ ಹೇಗೆ ಭಾರತ ವಿರೋಧಿ ತುಕಡೆ ಗ್ಯಾಂಗ್ ಇದೆಯೋ, ಅಮೆರಿಕದಲ್ಲೂ ಕೂಡ ಇದೇ ರೀತಿ ಹಿಂದೂಸ್ ಫಾರ್ ಹ್ಯೂಮನ್ ರೈಟ್ಸ್ ಸಂಘಟನೆ ಕೂಡ ತುಕಡೆ ಗ್ಯಾಂಗ್. ಇದರ ಕೋ ಫೌಂಡರ್ ಸುನೀತಾ ವಿಶ್ವನಾಥ್. ಇನ್ನು ಈ ಒಂದು ಆರ್ಗನೈಸೇಷನ್ ಅಲ್ಲಿ ಇರೋರು ಕೂಡ ಯಾರ್ಯಾರಂದ್ರೆ ರಾಜು ರಾಜಗೋಪಾಲ್, ದೀಪಕ್ ಗುಪ್ತಾ, ಸಪ್ತಗಿರಿ ಅಯ್ಯಂಗಾರ್, ಹೀಗೆ ಸಾಲುದ್ದ ಹಿಂದೂಗಳೇ ಈ ಸಂಸ್ಥೆಯಲ್ಲಿ ಇರುವವರು. ವಿಪರ್ಯಾಸ ಅಂದ್ರೆ ಹಿಂದೂಸ್ ಫಾರ್ ಹ್ಯೂಮನ್ ರೈಟ್ಸ್ ಈ ಒಂದು ಆರ್ಗನೈಸೇಷನ್ ಹುಟ್ಟು ಹಾಕಿದ್ದು ಇಂಡಿಯನ್ ಅಮೆರಿಕನ್ ಮುಸ್ಲಿಂ ಕೌನ್ಸಿಲ್ ಅನ್ನೋ ಮುಸ್ಲಿಂ ಸಂಘಟನೆ. 2019ರಲ್ಲಿ ಇದು ಜನ್ಮ ತಾಳ್ತು. ಹಿಂದೂಗಳ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ಹಿಂದೂಗಳ ಹೆಸರಿನಲ್ಲಿ ನಡೀತಿರುವಂತಹ ಇದು ಸಂಸ್ಥೆ. ಈ ಸಂಸ್ಥೆಯಲ್ಲಿರುವವರು ಲೆಫ್ಟ್ ಲಿಬರಲ್ ಮೈಂಡ್ ಸೆಟ್ನವರು, ಭಾರತ ವಿರೋಧಿ ಮನಸ್ಥಿತಿಯವರು. ಅಂಡ್ ವೆರಿ ವೆರಿ ಡೇಂಜರಸ್ ಅಥವಾ ವಿಪರ್ಯಾಸದ ವಿಚಾರ ಅಂತ ಅಂದ್ರೆ, ಈ ಸಂಸ್ಥೆಗೆ ಫಂಡ್ ಮಾಡ್ತಾ ಇರೋರು ಲೆಫ್ಟ್ ಲಿಬರಲ್ ಹಾಗೂ ಭಾರತ ವಿರೋಧಿ ಮನಸ್ಥಿತಿ ಇರುವಂತಹ ಜಾರ್ಜ್ ಸೋರೋಸ್ ನ ಓಪನ್ ಸೋರ್ಸ್ ಫೌಂಡೇಶನ್. ಅಲ್ಲಿಂದ ಈ ಹಣ ಬರ್ತಾ ಇದೆ, ಅಲ್ಲಿಂದ ಈ ಸಂಸ್ಥೆಗೆ ಹಣ ಹರಿದು ಬರ್ತಾ ಇದೆ. ಸೊ ಜಾರ್ಜ್ ಸೋರೋಸ್ ಅವರು ಫಂಡ್ ಮಾಡ್ತಿದ್ದಾರೆ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಆರ್ಗನೈಸೇಷನ್ ಯಾವ ರೀತಿ ಕೆಲಸ ಮಾಡ್ತಿದೆ ಅಂತ. ನಾನು ಯಾಕೆ ಪದೇ ಪದೇ ಇದು ಕೇವಲ ಹಿಂದೂಸ್ ಫಾರ್ ಹ್ಯೂಮನ್ ರೈಟ್ಸ್ ಅಷ್ಟೇ, ಆದ್ರೆ ಇದು ಇನ್ವಾಲ್ವ್ ಆಗಿರೋದೆಲ್ಲ ಆಂಟಿ ಹಿಂದೂ ಎಲಿಮೆಂಟ್ಸ್ ಹಾಗೂ ಆಂಟಿ ಇಂಡಿಯಾ ಎಲಿಮೆಂಟ್ಸ್ ಅಂತ ಹೇಳ್ತಿದ್ದೀನಿ ಅಂದ್ರೆ, ನಾನು ಎಲ್ಲ ಡಾಟ್ ನ ನಿಮ್ಗೆ ಕನೆಕ್ಟ್ ಮಾಡ್ತಾ ಹೋಗ್ತೀನಿ. 2019ರಿಂದ ಇದು ಯಾವಾಗಿಂದ ಜನ್ಮ ತಾಳ್ತು ಅಲ್ಲಿಂದ ಇಲ್ಲಿವರೆಗೂ ಇದು ಯಾವೆಲ್ಲ ರೀತಿಯ ಭಾರತ ವಿರೋಧಿ ಹಾಗೂ ಹಿಂದೂ ವಿರೋಧಿ ಚಟುವಟಿಕೆಯಲ್ಲಿ ಪಾಲ್ಗೊಂಡಿದೆ ಅಂತ.
ನಂಬರ್ 1, NRC ವಿರುದ್ಧ ಗುಲ್ಲೆಬ್ಬಿಸಿದ್ದ ಸುನಿತಾ ಅಂಡ್ ಟೀಮ್. ಈಕೆ ಅಮೆರಿಕದಲ್ಲಿ ಕುತ್ಕೊಂಡೇನೆ NRC ವಿರುದ್ಧ ಇಲ್ಲ ಸಲ್ಲದ ಮಾತುಗಳನ್ನ ಹಬ್ಬಿಸಿದ್ರು. ಮುಸ್ಲಿಮರ ಪೌರತ್ವವನ್ನು ಕಿತ್ತುಕೊಳ್ಳಲಾಗುತ್ತೆ, ಭಾರತದಲ್ಲಿ ಮುಸ್ಲಿಮರಿಗೆ ಅನ್ಯಾಯ ಮಾಡ್ಲಾಗ್ತಾ ಇದೆ ಅಂತ ಹೇಳ್ಕೊಂಡು ದೂರದ ಅಮೆರಿಕದಲ್ಲಿ ಕುತ್ಕೊಂಡು ಬಾಯ್ ಬಡ್ಕೋತಾ ಇದ್ರು. ಅಂದ್ರೆ ಭಾರತದಲ್ಲಿರುವಂತಹ ಮುಸ್ಲಿಮರನ್ನ ಎತ್ತಿ ಕಟ್ಟುವಂತಹ ಒಂದು ಷಡ್ಯಂತ್ರ ಇದ್ರ ಹಿಂದಿತ್ತು. ಇಲ್ಲಿ ಪ್ಯೂರ್ಲಿ ಕಂಡು ಬರೋದು ಆಂಟಿ ಇಂಡಿಯಾ ಎಲಿಮೆಂಟ್ಸ್. ನಂಬರ್ 2, ಹೌಡಿ ಮೋದಿ ಸಮಾವೇಶದ ವಿರುದ್ಧ ಹೋರಾಟ. ಸೆಪ್ಟೆಂಬರ್ 22, 2019ರಲ್ಲಿ ಅಮೆರಿಕದ ಅಂದಿನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೋದಿಯವರಿಗಾಗಿ ಹೌಡಿ ಮೋದಿ ಸಮಾವೇಶವನ್ನ ಆಯೋಜನೆ ಮಾಡಿದ್ರು. ಈ ಒಂದು ಸಮಾವೇಶಕ್ಕೆ ಬರೋಬ್ಬರಿ 50,000 ಅನಿವಾಸಿ ಭಾರತೀಯರು ಪಾಲ್ಗೊಂಡಿದ್ರು. ಆದರೆ ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡಂತಹ ಹಿಂದೂಸ್ ಫಾರ್ ಹ್ಯೂಮನ್ ರೈಟ್ಸ್ ಸಂಘಟನೆ, ಸೋ ಕಾಲ್ಡ್ ಲೆಫ್ಟ್ ಲಿಬರಲ್ ಮೈಂಡ್ ಸೆಟ್ನವರು, ಖಲಿಸ್ತಾನಿವಾದಿಗಳು ಇವರೆಲ್ಲರೂ ಸೇರ್ಕೊಂಡು ಹೌಡಿ ಮೋದಿ ರ್ಯಾಲಿ ವಿರುದ್ಧ ಹೋರಾಟವನ್ನ ಮಾಡಿದ್ರು. ಅಂದ್ರೆ ಇಲ್ಲಿ ಕಂಡು ಬರೋದು ಆಂಟಿ ಮೋದಿ ಎಲಿಮೆಂಟ್. ಅಗೇನ್ ಇಟ್ಸ್ ಭಾರತ ವಿರೋಧಿ ಚಟುವಟಿಕೆಯಲ್ಲಿ ಈ ಒಂದು ಸಂಘಟನೆ ಕ್ಲಿಯರ್ಲಿ ಯಾವ ರೀತಿ ಇನ್ವಾಲ್ವ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ನಂಬರ್ 3, ಹಮಾಸ್ ಉಗ್ರರನ್ನ ಪಾಂಡವರಿಗೆ ಹೋಲಿಸಿದ ಸುನಿತಾ ವಿಶ್ವನಾಥ್. ಒಂದು ಪ್ರೊಪಗಂಡ ಪೋರ್ಟಲ್ ಇದೆ ಇಂಡಿಯಾದಲ್ಲಿ, ವೈರ್ ಅಂತ ಹೇಳಿ. ಈ ವೈರ್ಗೆ ಒಂದು ಇಷ್ಟುದ್ದ ಆರ್ಟಿಕಲ್ ನ ಬರೆದಿದ್ರು ಸುನಿತಾ ಅವರು. ಏನಂತ ಹೇಳಿ, ಈಗ ಹಮಾಸ್ ಉಗ್ರರೇ ನೋವನ್ನ ಅನುಭವಿಸ್ತಿದ್ದಾರೆ, ಯಾತನೆ ಅನುಭವಿಸ್ತಿದ್ದಾರೆ. ಪಾಂಡವರು ಕೂಡ ಇದೇ ರೀತಿ ಯಾತನೆಯನ್ನ ಅನುಭವಿಸಿದ್ರು ಮಹಾಭಾರತದಲ್ಲಿ. ಅಂದ್ರೆ ಹಮಾಸ್ ಉಗ್ರರು ಅನುಭವಿಸ್ತಾರ ಕಷ್ಟಕ್ಕೂ ಹಾಗೂ ಪಾಂಡವರು ಕೃಷ್ಣ ಅನುಭವಿಸಿದ ಕಷ್ಟಕ್ಕೂ ಕೂಡ ಸಾಮ್ಯತೆ ಇದೆ ಅಂತ ಹೇಳಿ. ಎಲ್ಲಿಂದ ಎಲ್ಲಿ ಕಂಪ್ಯಾರಿಸನ್ ನೋಡಿ. ಪಾಂಡವರು ನಡೆದಿದ್ದು ಧರ್ಮದ ಹಾದಿ, ಆದ್ರೆ ಹಮಾಸ್ ಉಗ್ರರು ಅಧರ್ಮದ ಹಾದಿಯಲ್ಲಿ ನಡೆದ್ರು. ಪಾಂಡವರು ಧರ್ಮಕ್ಕೋಸ್ಕರ ಹೋರಾಟವನ್ನ ಮಾಡಿದ್ದ ಪಾಂಡವರಲ್ಲಿ, ನರರಾಕ್ಷಸರು ಅಮಾಯಕರ ಜೀವವನ್ನು ತೆಗೆದುಕೊಂಡಂತ ಹಮಾಸ್ ಉಗ್ರರಲ್ಲಿ. ಆದ್ರೆ ಈಕೆ ಕನೆಕ್ಷನ್ ಹೆಂಗ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಕಂಡು ಬರೋದು ಹಿಂದೂ ವಿರೋಧಿ ಮೈಂಡ್ ಸೆಟ್. ಇಡೀ ಆರ್ಟಿಕಲ್ ಫುಲ್ ಇದೇನೆ ಬರೆದಿದ್ದವರು, ಹಮಾಸ್ ಉಗ್ರರಿಗೂ ಪಾಂಡವರಿಗೂ ಸಾಮ್ಯತೆ ಇದೆ ಅಂತ ಹೇಳ್ಕೊಂಡು. ನಂಬರ್ 4, ಭಾರತದಲ್ಲಿರುವ ರಾಜಕೀಯ ಖೈದಿಗಳು ಎಡಪಂಥೀಯರ ಪರ ಹೋರಾಟ. ಭಾರತದಲ್ಲಿರುವಂತಹ ಕೆಲ ರಾಜಕೀಯ ಖೈದಿಗಳು ಹಾಗೂ ಕೆಲವೊಂದು ಪ್ರಕರಣಗಳಲ್ಲಿ ಇನ್ವಾಲ್ವ್ ಆಗಿರುವಂತಹವರು, ಭಾರತ ವಿರೋಧಿ ಚಟುವಟಿಕೆಯಲ್ಲಿ ಪಾಲ್ಗೊಂಡಂತವರು, ಭಾರತ ವಿರೋಧಿ ಘೋಷಣೆಯನ್ನ ಕೂಗಿ ಜೈಲು ಪಾಲಾದಂತವರು, ಇಂಥವ್ರ ಪರಾನೇ ಇವರು ಕಾನ್ಫರೆನ್ಸ್ ಮಾಡಿದ್ರು, ಪ್ರೆಸ್ ಮೀಟ್ ಮಾಡಿದ್ರು, ವೆಬಿನಾರ್ಗಳನ್ನ ಮಾಡಿದ್ರು, ಅವ್ರ ಪರ ಧ್ವನಿ ಎತ್ತಿದ್ರು. ಫಾರ್ ಎಕ್ಸಾಂಪಲ್ ಉಮರ್ ಖಾಲಿದ್ ಹಾಗೂ ಸ್ಟ್ಯಾನ್ಲಿ ಸ್ವಾಮಿ, ಇನ್ನು ಇವರು ಸೇರಿದಂತೆ ಇನ್ನು ಯಾರ್ಯಾರು ಇದ್ದಾರೆ, ಗಂಭೀರವಾದ ಪ್ರಕರಣಗಳು, ಗಂಭೀರವಾದ ಆರೋಪಗಳು ಯಾರ್ಯಾರ ಮೇಲಿದೆ, ಇಂಥವ್ರನ್ನ ನೀವು ಆದಷ್ಟು ಬೇಗ ಅವ್ರನ್ನ ರಿಲೀಸ್ ಮಾಡಬೇಕು ಅಂತ ಹೇಳ್ಕೊಂಡು ಅಮೆರಿಕದಲ್ಲಿ ಕುತ್ಕೊಂಡು ಇವ್ರ ಟೀಮ್ ಗುಲ್ಲೆಬ್ಬಿಸ್ತು. ಇವ್ರ ಟೀಮ್ ಅವ್ರ ಪರ ಪ್ರತಿಭಟನೆಯನ್ನ ಮಾಡಿದ್ರು. ನಂಬರ್ 5, ಮುಸ್ಲಿಮರ ವಿರುದ್ಧದ ಹಿಂದುತ್ವದ ಬಗ್ಗೆ ಧ್ವನಿ ಎತ್ತಬೇಕು. ಹಿಂದೂ ಇಸ್ ಅನ್ಹಿಂದೂ ಅಂತ ಹೇಳ್ಕೊಂಡು ದೊಡ್ಡ ಪ್ಲೇ ಕಾರ್ಡ್ಸ್ ನಲ್ಲಿ ಇಟ್ಕೊಂಡು ಹೋರಾಟವನ್ನ ಮಾಡಿದ್ರು. ಭಾರತದಲ್ಲಿನ ಮುಸ್ಲಿಮರ ವಿರುದ್ಧ ಹಿಂದುತ್ವ, ಉತ್ತೇಜಿತ ದ್ವೇಷ ಮತ್ತು ಹಿಂಸಾಚಾರದ ವಿರುದ್ಧ ಎಲ್ಲರೂ ಧ್ವನಿ ಎತ್ತಬೇಕು ಅಂತ ಹೇಳಿ ಇವರ ಸಂಘಟನೆಯವರು ಕರೆ ಕೊಟ್ರು. ನಂಬರ್ 6, ದೀಪಾವಳಿ ಆಚರಣೆಗೂ ಖ್ಯಾತೆ. ನಾನು ಯಾಕೆ ಒತ್ತಿ ಹೇಳ್ತಿದ್ದೀನಿ, ದೀಪಾವಳಿ ಅಂತ ಅಂದ್ರೆ ಹಿಂದೂಗಳ ಬೆಳಕಿನ ಹಬ್ಬ, ಹಿಂದೂಗಳಿಗೆ ಪ್ರಮುಖವಾದ ಹಬ್ಬ. ಹೆಸರಿಟ್ಕೊಳ್ಳೋದು ಹಿಂದೂಸ್ ಫಾರ್ ಹ್ಯೂಮನ್ ರೈಟ್ಸ್. ಆದ್ರೆ ಹಿಂದೂಗಳ ಹಬ್ಬಕ್ಕೆ ಅವರು ಖ್ಯಾತೆ ತೆಗಿತಾ ಇರ್ತಾರೆ ಆಚರಣೆಗಳ ಬಗ್ಗೆನೆ. ಲಂಡನ್ ಅಲ್ಲಿ ಅಲ್ಲಿನ ಮೇಯರು ವಿಶ್ವ ಹಿಂದೂ ಪರಿಷತ್ ಅವರ ಆರ್ಗನೈಸೇಷನ್ ನ ಸಹಯೋಗದೊಂದಿಗೆ ಈ ವರ್ಷ ದೀಪಾವಳಿ ಹಬ್ಬವನ್ನ ಆಚರಿಸಿದ್ರು. ಆದ್ರೆ ನೀವು ವಿಶ್ವ ಹಿಂದೂ ಪರಿಷತ್ ಜೊತೆಗೆ ಕೈ ಜೋಡಿಸಿ ಯಾಕೆ ದೀಪಾವಳಿ ಹಬ್ಬವನ್ನ ಆಚರಿಸಿದ್ರಿ ಅಂತ ಹೇಳಿ ಅಲ್ಲೆಲ್ಲೋ ಕುತ್ಕೊಂಡವನು ಯಾವನೋ ಒಬ್ನು ಈ ಸಂಸ್ಥೆಯವನು ಲಂಡನ್ ನ ಮೇಯರ್ಗೆ ಪತ್ರ ಬರೀತಾನೆ, ಅವ್ರ ಜೊತೆ ಕೈ ಜೋಡಿಸಿ ನೀವು ಹಿಂದೂ ಹಬ್ಬವನ್ನ ಆಚರಿಸಬಾರದು. ಅಲ್ಲ ಸ್ವಾಮಿ, ಆಯಾ ಧರ್ಮದ ಹಬ್ಬವನ್ನ ಆಯಾ ಧರ್ಮದ ಸಂಘಟನೆಗಳು ಆಚರಣೆ ಮಾಡದೆ ಬೇರೆ ಧರ್ಮದ ಸಂಘಟನೆಗಳು ಬಂದು ಆಚರಣೆ ಮಾಡೋದಕ್ಕಾಗುತ್ತಾ? ಹಿಂದೂಗಳ ಹಬ್ಬವನ್ನ ಹಿಂದೂ ಸಂಘಟನೆ ಆಚರಣೆ ಮಾಡೋದ್ರಲ್ಲಿ ತಪ್ಪೇನಿದೆ? ನೀವು ಅವ್ರ ಜೊತೆ ಕೈ ಜೋಡಿಸಬಾರ್ದು ಅಂತ ಹೇಳೋದಕ್ಕೆ ನೀನ್ ಯಾವನು? ಅಲ್ಲೆಲ್ಲೋ ಕುತ್ಕೊಂಡು ಮಾತಾಡ್ತೀರಾ. ಹೆಸರನ್ನ ಯಾಕೆ ಹಿಂದೂಸ್ ಫಾರ್ ಹ್ಯೂಮನ್ ರೈಟ್ಸ್ ಅಂತ ಇಟ್ಕೋತೀರಾ? ನಿಮ್ಮ ಮೈಂಡ್ ಸೆಟ್, ನಿಮ್ಮ ತಲೆಯಿಂದ ಕೊನೆವರೆಗೂ ಕೂಡ ಇರೋದು ಹಿಂದೂ ವಿರೋಧಿ ಎಲಿಮೆಂಟ್ಸ್ ನಿಮ್ಮಲ್ಲಿರೋದು. ಹೆಸರನ್ನ ಯಾಕೆ ಆ ರೀತಿ ಇಟ್ಕೊಂಡಿದ್ದೀರಾ? ನಂಬರ್ 7, ಜಾಗತಿಕ ಹಿಂದುತ್ವವನ್ನ ಕಿತ್ತು ಹಾಕುವ ಸಮಾವೇಶ. ಹಿಂದುತ್ವವನ್ನೇ ನಿರ್ಮೂಲನೆ ಮಾಡಬೇಕು ಅಂತ ಹೊರಟಿದೆ ಈ ಒಂದು ಸಂಘಟನೆ. ಜಾಗತಿಕವಾಗಿ ಹಿಂದುತ್ವವನ್ನ ಕಿತ್ತು ಹಾಕುವಂತ ಸಮಾವೇಶವನ್ನ ಕೂಡ ಮಾಡಿದ್ರು. ಇನ್ನು ಈ ಹಿಂದೂಸ್ ಫಾರ್ ಹ್ಯೂಮನ್ ರೈಟ್ಸ್ ನ ಕೋ ಫೌಂಡರ್ ಸುನಿತಾ ವಿಶ್ವನಾಥ್ ಏನಿದ್ದಾಳಲ್ಲ, ಈಕೆ ವಿಮೆನ್ ಫಾರ್ ಅಫ್ಘನ್ ವುಮೆನ್ ಅಂತೆ. ಆ ಒಂದು ಸಂಸ್ಥೆಗೂ ಕೂಡ ಈಕೆ ಕೋ ಫೌಂಡರ್. ಯಾಕೆ ವಿಮೆನ್ ಫಾರ್ ಇಂಡಿಯನ್ ವುಮೆನ್ ಮಾಡಕ್ಕಾಗಲ್ವಾ? ಇನ್ನು ಈ ಸಂಸ್ಥೆಗೆ ಹಣ ಎಲ್ಲಿಂದ ಹರಿದು ಬರುತ್ತೆ? ಅಗೈನ್ ಜಾರ್ಜ್ ಸೋರೋಸ್ ನವರ ಓಪನ್ ಸೋರ್ಸ್ ಫೌಂಡೇಶನ್ ಇಂದ. ಇನ್ನು ವೆರಿ ಅನ್ಫಾರ್ಚುನೇಟ್ ಥಿಂಗ್ ಅಂತ ಹೇಳಿದ್ರೆ, ಬೇರೆ ದೇಶಕ್ಕೆ ಹೋಗಿ ನಮ್ಮ ಭಾರತದ ಮಾನ ಮರ್ಯಾದೆಯನ್ನ ಹರಾಜ್ ಹಾಕುವಂತಹ ನಮ್ಮ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಕೂಡ ಅಮೆರಿಕಕ್ಕೆ ಹೋದಾಗ ಇಂಥ ಮೈಂಡ್ ಸೆಟ್, ಇಂಥ ಜಾಲದವರನ್ನೇ ಭೇಟಿ ಆಗ್ತಾರೆ. ಯಾರಿಗೆ ಆಂಟಿ ಹಿಂದೂ ಎಲಿಮೆಂಟ್ಸ್ ಇದೆ, ಯಾರು ಆಂಟಿ ಇಂಡಿಯಾ ಮೈಂಡ್ ಸೆಟ್ ಅನ್ನು ಹೊಂದಿದ್ದಾರೆ ಅಂತವರನ್ನೇ ಭೇಟಿ ಆಗ್ತಾರೆ. 2019ರಲ್ಲಿ
ರಾಹುಲ್ ಗಾಂಧಿ ಸುನೀತಾ ವಿಶ್ವನಾಥ್ ಅವ್ರನ್ನ ಭೇಟಿಯಾಗಿ ಅವರೆಲ್ಲರೂ ಕೂಡ ಕುತ್ಕೊಂಡು ಚರ್ಚೆ ಮಾಡಿದಂತ ಫೋಟೋ ಕೂಡ ಇದೆ. ಸೊ ಅಂದ್ರೆ ನಮ್ಮ ದೇಶದ ಮಾನ ಮರ್ಯಾದೆನ ಹರಾಜ್ ಹಾಕೋ ವ್ಯಕ್ತಿ ವಿದೇಶಕ್ಕೆ ಹೋಗಿ ನಮ್ಮ ದೇಶದ ವಿರುದ್ಧ ಯಾರು ಚಟುವಟಿಕೆಯಲ್ಲಿ ಇನ್ವಾಲ್ವ್ ಆಗಿರ್ತಾರೋ ಅಂತವ್ರನ್ನೇ ಭೇಟಿ ಆಗ್ತಾರೆ. ಸೊ ನೋಡಿ, ನಾನು ಇಷ್ಟೆಲ್ಲ ಪಾಯಿಂಟ್ಸ್ ಹೇಳಿದೆ, ಹೇಗೆ ಹಿಂದೂಸ್ ಫಾರ್ ಹ್ಯೂಮನ್ ರೈಟ್ಸ್ ಸಂಘಟನೆ ಹಿಂದೂ ವಿರೋಧಿ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗಿದೆ. ಇವರು ಖಲಿಸ್ತಾನಿಗಳ ಪರಾನೂ ಕೂಡ ಧ್ವನಿ ಎತ್ತುತ್ತಾರೆ. ಇನ್ನು ರಾಹುಲ್ ಗಾಂಧಿಯ ಭಾರತ್ ಜೋಡೋ ಯಾತ್ರೆಯಲ್ಲೂ ಕೂಡ ಓಪನ್ ಸೋರ್ಸ್ ಫೌಂಡೇಶನ್ ನ, ಜಾರ್ಜ್ ಸೋರಸ್ ನ ಫೌಂಡೇಶನ್ ನ ಒಬ್ಬ ವ್ಯಕ್ತಿ ಬಂದವ್ರನ್ನ ಮೀಟ್ ಆಗ್ತಾರೆ. ಇದು ಡಾಟ್ ಕನೆಕ್ಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾನು ಬಿಡಿಸಿ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ ಯಾವ ರೀತಿ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಈ ಒಂದು ಫೌಂಡೇಶನ್, ಈ ಒಂದು ಆರ್ಗನೈಸೇಷನ್ ಭಾಗಿಯಾಗಿದೆ ಅಂತ. ನಮ್ಮ ರಾಜಕಾರಣಿಗಳು, ಸೋ ಕಾಲ್ಡ್ ರಾಜಕಾರಣಿಗಳು ಜಾತ್ಯತೀತ ಮುಖವಾಡವನ್ನ ತೊಟ್ಟು ಮಾತಾಡ್ತಾರೆ. ಜಾತ್ಯತೀತ ಮುಖವಾಡವನ್ನ ತೊಟ್ಟಂತ ಬಹುತೇಕ ರಾಜಕಾರಣಿಗಳು ಕೂಡ ಹಿಂದುತ್ವ ವಿರೋಧಿ ಮನಸ್ಥಿತಿ ಇರುವಂತವರೇ. ಹಾಗೆ ಹಿಂದೂಸ್ ಫಾರ್ ಹ್ಯೂಮನ್ ರೈಟ್ಸ್ ಸಂಘಟನೆ ಕೂಡ ಹಿಂದುತ್ವದ ಮುಖವಾಡವನ್ನ ಹಾಕಿ ಹಿಂದುತ್ವದ ವಿರೋಧ ತನ್ನ ಕಾರ್ಯಚಟುವಟಿಕೆಯನ್ನು ನಡೆಸ್ತಾ ಇದೆ. ಹಿಂದುತ್ವದ ವಿರುದ್ಧ, ನಮ್ಮ ಭಾರತದ ವಿರುದ್ಧ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಷಡ್ಯಂತ್ರವನ್ನ ಹೂಡ್ತಾ ಇದೆ. ಇವರೆಲ್ಲರೂ ಕೂಡ ಇಂಟರ್ನ್ಯಾಷನಲ್ ಟೂಲ್ ಕಿಟ್ ನ ಪಾರ್ಟ್ ಆಗಿದ್ದಾರೆ. ಸೊ ಒಂದಂತೂ ಗೊತ್ತಾಗುತ್ತೆ, ದೇ ಆಲ್ ಆರ್ ಹ್ಯಾಂಡ್ ಇನ್ ಹ್ಯಾಂಡ್ ಅನ್ನೋದು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.